RCB ಗೆಲ್ತಾ ಇತ್ತು, ಆದರೆ ಮೋಸ ಆಯಿತು. ಮೋಸ ಆಗಿದ್ದಕ್ಕೆ RCB ಸೋಲ್ತು ಅನ್ನೋ ಚರ್ಚೆ ಈಗ ಶುರುವಾಗಿದೆ. GT ವರ್ಸಸ್ RCB ಪಂದ್ಯ ನೋಡಿದ ಎಲ್ಲರಿಗೂ ಕೂಡ ಹಾಗೆ ಅನ್ಸುತ್ತೆ ಬಿಡಿ. ಇದಕ್ಕೆ ಕಾರಣವಾಗಿದ್ದು ಜೇಸನ್ ಹೋಲ್ಡರ್ ಹಿಡಿದ ರಜತ್ ಪಾಟಿದಾರ್ ಅವರ ಕ್ಯಾಚ್. ಹಾಗಿದ್ರೆ RCB ನಿಜಕ್ಕೂ ಮೋಸ ಹೋಯ್ತಾ? IPL ಕ್ಯಾಚ್ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಈ ಕ್ಯಾಚ್ ಔಟಾ ಅಥವಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. RCB ಮತ್ತು GT ಮ್ಯಾಚ್ ಮುಗಿದ ಮೇಲೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದೇನಪ್ಪಾ ಅಂದ್ರೆ ರಜತ್ ಪಾಟಿದಾರ್ ಔಟ್ ಬಗ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದೊಡ್ಡ ಕಿಡಿ ಹೊತ್ಕೊಂಡಿದೆ. RCBಗೆ ಮೋಸ ಆಯಿತು, ಅಂಪೈರ್ ಸರಿಯಾಗಿ ನೋಡದೆ ಔಟ್ ಕೊಟ್ಟಿದ್ದಾರೆ ಅಂತ. GT ವಿರುದ್ಧದ ಪಂದ್ಯದ 8ನೇ ಓವರ್ನಲ್ಲಿ ಪಾಟಿದಾರ್ ಹೊಡೆದ ಬಾಲ್ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಕಡೆ ಹೋಗಿತ್ತು. ಆಗ ಜೇಸನ್ ಹೋಲ್ಡರ್ ಅವರು ಬಾಲನ್ನೇ ನೋಡ್ತಾ ಬಂದು ಅದನ್ನು ಕೈಗೆ ತೆಗೆದುಕೊಂಡ್ರು. ನಂತರ ನೆಲಕ್ಕೆ ಬೀಳ್ತಾರೆ. ಬಾಲ್ ಅವ್ರ ಕೈಯಲ್ಲೇ ಇದ್ರೂ ಅದು ನೆಲಕ್ಕೆ ಉಜ್ಜುತ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಬಾಲ್ ಹಿಡಿದ ಕೈಯನ್ನೇ ಊರಿ ಮೇಲಕ್ಕೆ ಹೇಳ್ತಾರೆ. ಇದು ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳು ಸಹ ಇದು ಔಟ್ ಅಂತ ಹೇಳ್ತಾರೆ. ನಿನ್ನೆ ಕೂಡ ಇದನ್ನು ನೋಡಿದ ಸಾಕಷ್ಟು ಜನ ನಾಟ್ ಔಟ್ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಔಟ್ ಕೊಡಲಾಯಿತು. ಆದರೆ ಇದು ನಾಟ್ ಔಟ್ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಶ್ವಿನ್, ಇರ್ಫಾನ್ ಪಠಾಣ್, ಆಕಾಶ್ ಚೋಪ್ರಾ, ದೊಡ್ಡ ಗಣೇಶರಂಥ ಮಾಜಿ ಆಟಗಾರರು RCB ಪರ ಬ್ಯಾಟನ್ನು ಬೀಸಿದ್ದಾರೆ. ಇದು ಖಂಡಿತವಾಗಿಯೂ ಲೀಗಲ್ ಕ್ಯಾಚ್ ಅಲ್ಲ, ಹೋಲ್ಡರ್ ಬಾಲನ್ನು ನೆಲಕ್ಕೆ ತಗುಲಿಸಿದ್ದಾರೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂಪೈರ್ ಇಡೀ ಫುಟೇಜನ್ನು ಸರಿಯಾಗಿ ನೋಡದೆ ಬೇಕಾಬಿಟ್ಟಿ ನಿರ್ಧಾರ ಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂಪೈರ್ ಮೇಲೆ ಕೊಹ್ಲಿ ಆಕ್ರೋಶ. ಪಾಟಿದಾರ್ ಔಟ್ ಎಂದು ತಿಳಿದ ತಕ್ಷಣ ಡಗ್ಔಟ್ನಲ್ಲಿದ್ದ ವಿರಾಟ್ ಕೊಹ್ಲಿ ಸಿಟ್ಟಿನಿಂದ ಬರ್ತಾರೆ ಅಲ್ಲಿಗೆ. ಬಾಲ್ ನೆಲಕ್ಕೆ ತಗಲಿದೆ ಅಂತ ಸನ್ನೆ ಮಾಡುತ್ತಾ ರಿಸರ್ವ್ ಅಂಪೈರ್ ಜೊತೆ ಸಾಕಷ್ಟು ಕಾಲ ವಾಗ್ವಾದವನ್ನು ನಡೆಸಿದ್ರು. RCB ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಕೂಡ ಕೊಹ್ಲಿ ಜೊತೆ ಸೇರಿ ಅಂಪೈರ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ. ಹಾಗೆ ಪಾಟಿದಾರ್ ಕೂಡ ಕ್ರೀಸ್ ಬಿಟ್ಟು ಹೋಗದೆ ಅಂಪೈರ್ ತೀರ್ಪಿಗಾಗಿ ಕಾಯ್ತಾ ಇದ್ರು. ಆದರೆ ಅಂಪೈರ್ ಔಟ್ ಅಂತ ಕೊಟ್ಟರು. ಒಂದು ವೇಳೆ ರಜತ್ ಪಾಟಿದಾರ್ ಔಟ್ ಆಗಿಲ್ಲ ಅಂದಿದ್ರೆ ಇನ್ನೂ ಒಳ್ಳೆಯ ಸ್ಕೋರ್ ಬರ್ತಾ ಇತ್ತು, RCB ಗೆಲ್ಲೋ ಚಾನ್ಸ್ ಕೂಡ ಹೆಚ್ಚಿತ್ತು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. 3 ವರ್ಷಗಳ ಹಿಂದೆ ಆಶಸ್ ಸರಣಿಯಲ್ಲಿ ಮಿಚೆಲ್ ಸ್ಟಾರ್ಕ್ ಕೂಡ ಇದೇ ರೀತಿ ಸ್ಲೈಡ್ ಮಾಡುತ್ತಾ ಕ್ಯಾಚ್ ಹಿಡಿದಿದ್ರು. ಆಗ ಥರ್ಡ್ ಅಂಪೈರ್ ಅದನ್ನು ನಾಟ್ಔಟ್ ಅಂತ ಹೇಳಿ ನೀಡಿದ್ರು. ಆ ಘಟನೆಯನ್ನು ನೆನಪಿಸಿದ ಅಭಿಮಾನಿಗಳು ಹೋಲ್ಡರ್ ವಿಷಯದಲ್ಲಿ ಮಾತ್ರ ಅಂಪೈರ್ಸ್ ಯಾಕೆ ಬೇರೆ ರೂಲ್ಸ್ ಅಪ್ಲೈ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಚ್ ನಿಯಮ ಏನು ಹೇಳುತ್ತೆ? ಕ್ರಿಕೆಟ್ ಕಾನೂನಿನ ಪ್ರಕಾರ ಒಬ್ಬ ಫೀಲ್ಡರ್ ಬಾಲ್ ಮೇಲೆ ಮಾತ್ರವಲ್ಲದೆ ತನ್ನ ಚಲನೆಯ ಮೇಲೂ ಪೂರ್ಣ ನಿಯಂತ್ರಣ ಹೊಂದಿರಬೇಕು. ನಿಯಮ 33.3 ಪ್ರಕಾರ ಕ್ಯಾಚ್ ಹಿಡಿದ ನಂತರ ಫೀಲ್ಡರ್ ಸ್ಲೈಡ್ ಆಗುವ ಬಾಲ್ ನೆಲಕ್ಕೆ ತಗಲಿದ್ರೆ ಅದನ್ನು ಔಟ್ ಎಂದು ಪರಿಗಣಿಸುವಂತಿಲ್ಲ. ಸ್ಟಾರ್ಕ್ ಪ್ರಕರಣದಲ್ಲೂ ಕೂಡ MCC ಇದೇ ನಿಯಮವನ್ನು ಉಲ್ಲೇಖಿಸಿತ್ತು. ಇಲ್ಲಿ ಹೋಲ್ಡರ್ ಸ್ಲೈಡ್ ಮಾಡುವಾಗ ಬಾಲ್ ನೆಲಕ್ಕೆ ತಗಲಿದೆ ಅನ್ನೋದಕ್ಕೆ ಫೋಟೋ ವಿಡಿಯೋ ಸಾಕ್ಷಿಗಳಿವೆ. ಅಷ್ಟೇ ಅಲ್ಲದೆ ಕ್ಯಾಚ್ ಹಿಡಿದ ಮೇಲೆ ಏಳುವಾಗಲೂ ಹೋಲ್ಡರ್ ಬಾಲ್ ಸಹಾಯದಿಂದಲೇ ಬ್ಯಾಲೆನ್ಸ್ ಮಾಡಿಕೊಂಡು ಏಳ್ತಾರೆ. ನಿಯಮದ ಪ್ರಕಾರ ಫೀಲ್ಡರ್ ಚಲನೆ ನಿಲ್ಲುವವರೆಗೂ ಬಾಲ್ ಸುರಕ್ಷಿತವಾಗಿರಬೇಕು. ಆದರೆ ಟಿವಿ ಅಂಪೈರ್ ಈ ಕ್ಯಾಚನ್ನು ಒಂದು ಪ್ರತ್ಯೇಕ ಆಕ್ಷನ್ ಎಂದು ನೋಡಿದ್ದಾರೆ. ಹೋಲ್ಡರ್ ಕ್ಯಾಚ್ ಹಿಡಿದ ತಕ್ಷಣವೇ ಅವರಿಗೆ ಬಾಲ್ ಮತ್ತು ಮೂವ್ಮೆಂಟ್ ಮೇಲೆ ಕಂಟ್ರೋಲ್ ಇತ್ತು ಎಂದು ಅಂಪೈರ್ ಭಾವಿಸಿದ್ದಾರೆ. ಸ್ಲೈಡಿಂಗ್ ಮತ್ತು ಮೇಲೆ ಏಳುವ ಪ್ರಕ್ರಿಯೆಯನ್ನು ಅವರು ಕ್ಯಾಚ್ ಪೂರ್ಣಗೊಂಡ ನಂತರ ಘಟನೆ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದರೆ ಹೋಲ್ಡರ್ ನಿಯಂತ್ರಣದಲ್ಲಿ ಇರಲಿಲ್ಲ, ಬಾಲ್ ನೆಲಕ್ಕೆ ತಾಗಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ಕಾಣುತ್ತೆ. ಒಟ್ಟಿನಲ್ಲಿ ಒಂದು ಕ್ಯಾಚ್ ಈಗ IPLನಲ್ಲಿ ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ. ನೀವು ನೋಡಿದ ಹಾಗೆ ಇದು ಔಟಾ ಅಥವಾ ನಾಟ್ ಔಟಾ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.